ಇದೇ ಮಾರ್ಚ್ ತಿಂಗಳಲ್ಲಿ ನಾವು ಫಸ್ಟ್ ಟೈಮು ನಮ್ಮ ಸಂಘಟನೆಯನ್ನು ನಾವು ಶುರು ಮಾಡಿದ್ದು. ಆ ಟೈಮಲ್ಲೇ ನಮ್ಮ ಜೊತೆ ಬಂದಿರುವಂಥ ಒಂದು 29 ಒಂದು 30 ಜನ ಮಹಿಳೆಯರು ಮುಂದೆ ಬಂದರು. ನಾವು ಮಾರ್ಚ್ ತಿಂಗಳಲ್ಲೇ ನಾವು ಶುರು ಮಾಡಿ ಆ ದಿನ ನಾವು ಮಹಿಳಾ ಸಮಾವೇಶ ಅಂದರೆ ವಿಶ್ವ ಮಹಿಳಾ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಬಿಡಿ ಕಾರ್ಮಿಕರ ಸಮಾವೇಶ ಅಂತ ಮಾಡಿ ನಾವು ಆ ದಿನ ನಾವು ಈ ನಮ್ಮ ಸಂಘಟನೆಯನ್ನು ಶುರು ಮಾಡಿದ್ದು. ಅಂದಿನಿಂದ ಇವತ್ತಿನವರೆಗೂ ಕೂಡ ನಿರಂತರವಾಗಿ ಈ ಸಂಘಟನೆ ನಡ್ಕೊಂಬರ್ತಾ ಇದೆ. ಆ ವರ್ಷ 2014 ಯೂನಿಯನ್ ಶುರು ಮಾಡಿದ್ವಿ. 2015 ಜನವರಿ ಆ ತಿಂಗಳಲ್ಲಿ ಬಿಡಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಅಂದರೆ ಇವರು ಬಿಡಿ ಗುತ್ತಿಗೆದಾರರು ಮತ್ತು ಬಿಡಿ ಕಾರ್ಮಿಕರ ಮಧ್ಯೆ ಒಂದು ಒಪ್ಪಂದ ಆಗಿದ್ದೇನಂತಂದರೆ ಬಿಡಿ ಕಾರ್ಮಿಕರಿಗೆ 140 ರೂಪಾಯಿ ಕೂಲಿ ನಿಗದಿ ಆಯಿತು. ಬಟ್ ಇವಾಗ ನಮಗೆ ಬಿಡಿ ಕಾರ್ಮಿಕರಿಗೆ ಸಿಗ್ತಾ ಇರೋದು 240 ರೂಪಾಯಿ ಕೂಲಿ ಸಿಗ್ತಾ ಇದೆ. ಇನ್ನೊಂದು ಅವರಲ್ಲಿ ಒಂದು ಬದಲಾವಣೆಗಳು ಏನಾಗ್ತಾ ಇದೆ ಅಂತಂದರೆ, ನಾವು ಬಿಡಿ ಕಾರ್ಮಿಕರ ಯೂನಿಯನ್ ಕಟ್ಟೋ ಜೊತೆಯಲ್ಲಿ ನಮ್ಮ ಕುಟುಂಬದಲ್ಲಿರುವಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತರಾಗಬಾರ್ದು, ನಮ್ಮ ಮಕ್ಕಳು ಓದಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಕ್ಕಳಿಗೂ ಕೂಡ ಓದಿಸ್ತಾ ಇದ್ದಾರೆ. ಸರ್ಕಾರ ತಂಬಾಕು ಬ್ಯಾನ್ ಮಾಡುತ್ತೆ, ತಂಬಾಕು ನಿಷೇಧ ಮಾಡುತ್ತೆ ಅಂಥೇಳಿ. ಹೌದು, ಒಂದೇನಂತ ಅಂದರೆ ಇದರಲ್ಲಿ ಸುಮಾರು ಜನ ಬಿಡಿ ಕೆಲಸ ಅಂದರೆ ಈ ಕೆಲಸ ನಂಬ್ಕೊಂಡು ಬದುಕ್ತಾ ಇರುವಂತಹ ಮಹಿಳೆಯರು, ಅವರಿಗೆ ಒಂದು ಕಡೆ ಸರ್ಕಾರ ನಿಜವಾಗ್ಲೂ ನೀವು ಬಿಡಿ ತಂಬಾಕು ಬ್ಯಾನ್ ಮಾಡ್ತೀನಿ ಅಂತಂದರೆ ಇವರಿಗೆ ಪರ್ಯಾಯ ಮತ್ತು ಪರಿಹಾರ ಕೂಡ ಸರ್ಕಾರ ನಿಗದಿ ಮಾಡಬೇಕು. ಒಂದು ಪರ್ಯಾಯ ಉದ್ಯೋಗ ಸೃಷ್ಟಿ ಮಾಡದೆ ನೀವು ಬಿಡಿ ಕೆಲಸ ನಿಲ್ಲಿಸ್ತೀವಿ ಅಂತಂದರೆ ಅದು ನಿಜವಾಗ್ಲೂ ನಾವು ಒಪ್ಪೋದಿಲ್ಲ. ನಮಗೆ ಪರ್ಯಾಯ ಉದ್ಯೋಗನೂ ಬೇಕು ಬಿಡಿ ಕಾರ್ಮಿಕರಿಗೆ, ಮತ್ತು ಪರಿಹಾರ ಕೂಡ ಬೇಕು. ಇಲ್ಲಿ ತನಕ ಅಂತಂದರೆ ಸಂಘಟನೆ ನಿಜವಾಗ್ಲೂ ಈ ಸಂಘಟನೆ ಹೇಗೆ ಅಂತಂದರೆ ಜಬೀನಾ ಮೇಲೆ ನಿಂತಿರುವಂಥ ಸಂಘಟನೆ ಅಲ್ಲ. ಇದು ಒಂದೇನಂತಂದರೆ ವ್ಯಕ್ತಿ ನಾಯಕತ್ವದ ಅಡಿಯಲ್ಲಿ ನಡೀತಾ ಇರುವಂಥ ಹೋರಾಟ ಅಲ್ಲ. ಇದು ಸಾಮೂಹಿಕ ನಾಯಕತ್ವದಲ್ಲಿ ನಡೀತಾ ಇರುವಂಥ ಹೋರಾಟ. संगठन में कब्बू जमे कि पहले हमें सभी करने, हमने हिम्मत भी नती, ताकत भी नती, हमें क्या भी है ना, हमें बोलते नते। कब हमें संगठन में जमे कि जब से है ना हमना कहाँ हुआ तभी बिड़ा वाले करने कहाँ हुआ तभी हमना है ना बात करने की हिम्मत आई। क्या तभी वैसा रहा तो अब मरद जोरू के झगड़े क्या तभी वैसा हुआ कर बोले तो हमें है ना मैडम को फ़ोन लगाती, मैडम कैसा करेंगे ये सभी, नहीं ऐसा करो ऐसा नहीं कर को बोलती, हमें है नहीं संगठन से जाको है ना उनके साथ बात कर सकती हमें। ಏನು ಎಲ್ಲೇ ತಪ್ಪಾಗ್ತೈತೆ ಅಂತ ಹೇಳಿದ್ರಿ ಅಲ್ಲಿ ಐತಿ ಬಾರಮ್ಮ ಅಂತ ಹೇಳಿದ್ರೆ ಹಂಗೆ ಹೋಗ್ತೀವಿ ನಾವು ಸಂಘಕ್ಕೆ. ನಮ್ಮ ಮೇಡಮ್ ಹಿಂಗೆ ಮೀಟಿಂಗ್ ಐತಮ್ಮ ಬರ್ರಿ ಅಂತ ಅಷ್ಟೇ ಹೇಳೋದು. ನಾವು ಹಂಗೆ ಎಲ್ಲರೂ ಹೋಗ್ಬಿಡ್ತೀವಿ. ಅವ್ರು ಮತ್ತೊಂದ್ಸಲ ಫೋನ್ ಮಾಡೋಕ್ಕೆ ಅವ್ರಿಗೆ ಕೊಡಲ್ಲ, ನಾವು ಹಂಗೆ ಹೋಗ್ಬಿಡ್ತೀವಿ. ನಮ್ಮಿಂದ ಎಲ್ಲ ಅವರು ಇದು ಮಾಡೋದು ನಮ್ಮದೇ ಒಳ್ಳೇದಲ್ಲ ಆಗೋದು. ಈಗ 150 ರೂಪಾಯಿ ತಗೊಂಡ್ರೆ 250 ರೂಪಾಯಿ ಬಿಡಿಯೋದಾಗೆ ತೊಗೊತಾ ಇದ್ದೀವಿ. ಅದ್ರಾಗೆ ಕಷ್ಟ ಭಾಳ ಜನಕ್ಕೆ ಅನುಕೂಲ ಆಗಾಕತ್ತೈತಿ. ಮುಂಚೆ ನಾವು ಕಟ್ಟಬೇಕಾದ್ರೆ 60-50 ರೂಪಾಯಿ ಇತ್ತು. ಈಗ ಬರ್ತಾ ನಮ್ಮ ವಯಸ್ಸು ಹೆಂಗೆ ಆಗ್ತೈತಿ ಅದು ದುಡಿಮೆನ ಸ್ವಲ್ಪ ಕಡಿಮೆನೇ ಇತ್ತು. ಇನ್ನು ಈಗ ಇವ್ರು 250-240 ರೂಪಾಯಿ ಕೊಡ್ತಾ ಇದ್ದಾರೆ.